ಎಸ್, ಇನ್ನು ವಸತಿ ಯೋಜನೆಯ ಭ್ರಷ್ಟಾಚಾರದ ಆಡಿಯೋ ವೈರಲ್ ವಿಚಾರವಾಗಿ ಕಲಬುರಗಿಯಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುಭಾಷ್ ಗುತ್ತೇದಾರ್ ಆಳಂದ ಕ್ಷೇತ್ರದ ಮಾಜಿ ಬಿಜೆಪಿಯ ಶಾಸಕರು. ನಾನು ಭ್ರಷ್ಟನಲ್ಲ ಎನ್ನುವುದು ಶಾಸಕ BR ಪಾಟೀಲ್ರ ವಾದ. ಆದ್ರೆ 224 ಶಾಸಕರಲ್ಲಿ ಅತಿ ಭ್ರಷ್ಟರೆಂದ್ರೆ ಅದು ಶಾಸಕ BR ಪಾಟೀಲ್ ಅವರು. BR ಪಾಟೀಲ್ ರಷ್ಟು ಭ್ರಷ್ಟರು ಬೇರೆ ಯಾರೂ ಇಲ್ಲ. ತಮ್ಮವರಿಂದ ಭ್ರಷ್ಟಾಚಾರವನ್ನ ಮಾಡಿಸಿ ತಾನು ಸಾಚ ಅಂತ ತೋರಿಸಿಕೊಳ್ಳಲು BR ಪಾಟೀಲ್ ನಾಟಕವನ್ನ ಆಡ್ತಿದ್ದಾರೆ. 224 ಶಾಸಕರಲ್ಲಿ ಅತಿ ಭ್ರಷ್ಟರೆಂದ್ರೆ ಅವರು ಶಾಸಕ BR ಪಾಟೀಲ್ ಅವರು. ಹಿತ್ತಲ, ಶಿರೂರು ಸೇರಿದಂತೆ ಕೆಲವೊಂದು ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಸ್ವತಃ ಶಾಸಕ BR ಪಾಟೀಲರ ಲೆಟರ್ ಹೆಡ್ ತಗೊಂಡೇ ಮನೆ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಇರೋ ಪಂಚಾಯತಿಯ ಅಧ್ಯಕ್ಷರು ಮನೆಯನ್ನ ಮಂಜೂರಾತಿಯನ್ನ ಮಾಡಿಸ್ಕೊಂಡಿದ್ದಾರೆ. ಫಲಾನುಭವಿಗಳಿಂದ ಹಣ ಪಡೆದು ಮನೆ ಹಂಚಿಕೆಯನ್ನ ಮಾಡಿದ್ದಾರೆ. BR ಪಾಟೀಲ್ ಶಾಸಕರಲ್ಲ, ಎಲ್ಲಾ ಕೆಲಸ ಅವರ ಸಹೋದರ KMF ಅಧ್ಯಕ್ಷ RK ಪಾಟೀಲ್ ನೋಡ್ಕೊಳ್ತಾರೆ. ಕ್ಷೇತ್ರದ ಎಲ್ಲಾ ಇಲಾಖೆಗಳ ಪರ್ಸೆಂಟೇಜ್ ಶಾಸಕರ ಸಹೋದರ ನಿಗದಿ ಮಾಡ್ತಾರೆ. ಇಲಾಖೆಗೆ ಹೊಸ ಅಧಿಕಾರಿ ಬರಬೇಕಾದ್ರೆ ಆತ RK ಪಾಟೀಲ್ ನಿಗದಿ ಮಾಡಿದ ಪರ್ಸೆಂಟೇಜ್ ಕೊಡ್ಲೇಬೇಕು. ಶಾಸಕ BR ಪಾಟೀಲ್ರ ಎಲ್ಲಾ ಡೀಲ್ಗಳನ್ನ RK ಪಾಟೀಲ್ ಹ್ಯಾಂಡಲ್ ಮಾಡ್ತಾರೆ. BR ಪಾಟೀಲ್ರ ಆಡಿಯೋವನ್ನ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡಲು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಅವರ ಮೂಲಕವೇ ಈ ಒಂದು ಆಡಿಯೋದ ತನಿಖೆ ಮಾಡಿಸಬೇಕಂತ ಹೇಳಿದ್ದಾರೆ. ಕೂಡಲೇ ಶಾಸಕ BR ಪಾಟೀಲ್ ರಾಜೀನಾಮೆ ನೀಡಬೇಕು ಅಂತ ಗುತ್ತೇದಾರ್ ಆಗ್ರಹ ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಗುತ್ತೇದಾರ್ ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಬನ್ನಿ. ಬೇರೆ ವಿರುದ್ಧ ಇದ್ದವ್ರಿಗೆ ತಮ್ಮವ್ರದೇ ಲೆಟರ್ ಕೊಡ್ತಾನೆ RK ಪಾಟೀಲ್. ಅವ್ರ ಬರೀ ಸಹಿ ಮಾಡಿ ಇಟ್ಟು ಹೋಗಿರ್ತಾನೆ BR ಪಾಟೀಲ್. RK ಪಾಟೀಲ್ನೇ ಕೊಡ ಲೆಟರ್. ಏನ್ ಡಿಫ್ರೆನ್ಸ್ ಇಲ್ಲ, ಏನಿಲ್ರಿ. ಈಗ ಹೋದ್ ಸಲನು ಪ್ರತಿಭಟನೆ ಮಾಡ್ತಾ ಅಂತ ಹೇಳಿದ. ಅದಕ್ಕೆ CH ಏನ್ ಮಾಡ್ದ, ಒಬ್ಬ ಪ್ಯೂಡಾಗ್ ಸಸ್ಪೆಂಡ್ ಮಾಡ್ದ. ಏನೋ ಎನ್ಕ್ವೈರಿ ನಡ್ದ ಅಂತ ಹೇಳಿ ಬಿಟ್ಟೇವ್ ನಾವು. ಮತ್ತೆ ಈ CH ಈ ತರ ಮಾಡ್ಲಗತ್ತಾನ. ಮತ್ತೆ ಇವ್ರದನ್ನ ನಮ್ಮ ಹೈಕಮಾಂಡ್ ಏನ್ ಹೇಳ್ತದ ಅದಕ್ಕೆ ಹೈಕಮಾಂಡ್ ಹೇಳಿದ ನಡ್ಬೇಕಂತ ನಾವು ಪಕ್ಷದವರು ಯಾಕೆ ಹೇಳ್ರಿ? ಇಲ್ಲ ನಮ್ಗೆ ಹೈಕಮಾಂಡ್ ಅದಾರ, ಹೈಕಮಾಂಡ್ ಹೇಳ್ಬೇಕು.